ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್. ಸೊ ಈ ವ್ಲಾಗ್ ಏನು ಅಂತ ನೋಡ್ತಿರ್ಬೋದು. ಎಸ್ ಸಚ್ಚ ಏನು ಹೇಳ್ಬೋದು, ಸಿಕ್ಕಿಶ್ ಮಂತ್ ಅಂತಲೇ ಹೇಳ್ಬೋದು. ಫಸ್ಟ್ ಹುಷಾರು ತಪ್ಪದೆ ತಿರ್ಗಾ ಆ ನೋವು ಈ ನೋವು, ಇವಾಗ ತಿರ್ಗಾ ಕಂಟಿನ್ಯೂ ಮಾಡ್ತೀನಿ ಏನಾಯಿತು ನನಗೆ ಅಂತ. ಎಸ್ ನೋಡಿ, ಸಿಕ್ಕಾಪಟ್ಟೆ ಏನು ಹೇಳ್ತಾರೆ ಟಯರ್ಡಿಶ್. ನನಗೆ ಮಾತಾಡೋಕ್ಕೂ ನನಗೆ ಆಗ್ತಿಲ್ಲ, ಆ ಥರ ಒಂದು ಬ್ಯಾಡ್ ಸಿಚುವೇಶನ್ ಅಂತಲೇ ಹೇಳ್ಬೋದು. ಏನು ಮಾಡೋದು, ಒಂದೊಂದು ಸಾರಿ ಟೈಮ್ ಸರಿ ಇಲ್ಲದೆ ಇರಬೇಕಾದ್ರೆ ಏನೇನೋ ಆಗುತ್ತಂತಲ್ಲ, ಸೊ ಆ ಥರ ಆಗಿಬಿಟ್ಟಿದೆ. ಎಸ್ ನನಗೆ ಏನಾಯಿತು ಅಂತ ನಾನು ಕಂಟಿನ್ಯೂ ಮಾಡ್ತೀನಿ, ಸೊ ಪ್ಲೀಸ್ ನೋಡಿ. ಇವತ್ತು ನಮ್ಮ ಮನೆಯಲ್ಲಿ ಫುಲ್ ಸೀ ಫುಡ್ ಫೆಸ್ಟಿವಲ್. ಸೊ ಇದು ಬಂದು ಪ್ರಾನ್ಸ್ ಮಾಡ್ತಾಯಿದ್ದೀವಿ, ಆಮೇಲೆ ಇದು ಫ್ರೈಗೆ ಹಾಕ್ಲಿಕ್ಕೆ ಹುಣ್ಸೆಹಣ್ಣು ನೆನೆಸಿದ್ದೀವಿ. ಆ್ಯಂಡ್ ಈ ಫ್ರೈಗೆ ಸಾರಿಗೆ ಎರಡಕ್ಕೂ ತಿರ್ಗಾ ಇದು ನಮ್ಮಪ್ಪ ಜಿಲೇಬಿ ಮೀನು ಬೇರೆ ತಂದವ್ರೆ, ಇದೂ ಫ್ರೈಗೆ. ಇಷ್ಟೆಲ್ಲ ಕೆಲಸ ಮಾಡಬೇಕು ಗಾಯ್ಸ್. ಏನಕ್ಕೆ ಇಷ್ಟೊಂದು ತಗೊಂಬಂದ್ರು ಗೊತ್ತಿಲ್ಲ. ಸೊ ಯಾರು ಹೋಲಿ ಆಡ್ತಾ ಇರೋದು? ಅಯ್ಯೋ ನೋಡು ನನ್ನ ಪ್ಯಾಂಟು, ಬ್ಲ್ಯಾಕ್ ಪ್ಯಾಂಟ್ ಕಣೆ. ತೋಸು ಮಕ್ಕ ತೋಸು. ಹ್ಯಾಪಿ ಹೋಲಿ ಚಿರಿಮಾ. ಜಾಸ್ತಿ ಹಚ್ಕೋಬಾರ್ದು. ಹ್ಯಾಪಿ ಹೋಲಿ ಚಿಕ್ಕಿ ಏನು? ಹ್ಯಾಪಿ ಹೋಲಿ ಚಿಕ್ಕಿ. ವೆರಿ ಬ್ಯಾಡ್. ಎಸ್ ಹ್ಯಾಪಿ ಹೋಲಿ. ಎಲ್ಲರೂ ಹೇಗೆ ಸೆಲೆಬ್ರೇಟ್ ಮಾಡಿದ್ರಿ ಅಂತ ಕಾಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ನನಗೆ ಹೋಲಿ ಕಲರ್ಸ್ ಎಲ್ಲ ಇಷ್ಟ ಆಗಲ್ಲ, ಬಟ್ ಶಿರೀಕ್ಷನ್ಗೆ ಇಷ್ಟ ಅಂತ ಅಡ್ಜಸ್ಟ್ ಮಾಡ್ಕೊಂಡು ಹಚ್ಕೊಂಡಿದ್ದೀನಿ ಗೈಸ್. ಓಕೆ, ನಾವು ಹೋಲಿ ಹಾಡ್ಬಿಟ್ಟು ಸಿಗ್ತೀವಿ. ಸೊ ಸುಮ್ಮನೆ ಹಂಗೆ ಶಿರೀಕ್ಷ ಜೊತೆ ಚಿಕ್ಕದಾಗಿ ಹೋಲಿ ಆಡಿ ಹಾಗೆ ಡಿಮಾರ್ಟ್ಗೆ ಹೋಗಿದ್ರಿ. ಬಿಕಾಸ್ ನಮ್ಮಮ್ಮ ಏನೋ ತೊಗೋಬೇಕಿತ್ತಂತೆ ಮನೆಗೆ ಬೇಕಾಗಿರೋ ಐಟಮ್ಸ್. ಅಂದರೆ ಇನ್ಮೇಲಿಂದ ಬ್ರೇಕ್ಫಾಸ್ಟ್ಗೆ ಬೆಳಗ್ಗೆ ಹೊತ್ತು ಗಂಜಿ ಕುಡಿಯೋಣ ಅಂತ ಹೇಳಿ, ಸೊ ಆ ಗಂಜಿಗೆ ಏನೇನು ಐಟಮ್ಸ್ ಬೇಕಿತ್ತು ಅಂತ ಡಿಮಾರ್ಟಿಗೆ ಹೋಗಿದ್ರಿ. ಬಿಕಾಸ್ ಅಫೋರ್ಡಬಲ್ ಅಲ್ವಾ, ಲೈಕ್ ಜಾಸ್ತಿ ಕ್ವಾಂಟಿಟಿಯಲ್ಲಿ ತೊಗೋಬೋದು, ಸ್ವಲ್ಪ ಕಮ್ಮಿಗೂ ಸಿಗುತ್ತೆ ನಾರ್ಮಲ್ ಸ್ಟೋರ್ಸಿಗೆ ಹೋಗೋದ್ರ ಬದಲು. ಆಲ್ಸೋ ಎಲ್ಲ ಥರ ಸಿಗುತ್ತೆ, ಲೈಕ್ ನಮ್ಗೆ ಏನೇನು ಬೇಕೋ ಅದೆಲ್ಲ ಸಿಗುತ್ತೆ. ಸೊ ಅದಕ್ಕೋಸ್ಕರನೇ. ಆ್ಯಂಡ್ ವೀಕೆಂಡ್ಸಲ್ಲಿ ಮಾತ್ರ ಹೋಗಬಾರ್ದು, ಲೈಕ್ ವೀಕ್ ಡೇಸಲ್ಲಿ ಹೋಗಬೇಕು, ಬಿಕಾಸ್ ರಶ್ ಕಮ್ಮಿ ಇರುತ್ತೆ ಅಂತ. ಸೊ ನಾವಿವತ್ತು ಹೋಗಿದ್ವಿ. ಆ್ಯಕ್ಚುಲಿ ಏನಾಯಿತು ಅಂದರೆ, ಸೊ ನಾನು ನಿನ್ನೆ ಡಿಮಾರ್ಟಿಗೆ ಹೋಗಿದ್ನಲ್ವ, ಸೊ ಅಲ್ಲಿ ಹೋಗಿ ಬಂದಾದ ಲೈಕ್ ಇಳಿತಾ ಇರಬೇಕಾದ್ರೆ ಅಲ್ಲಿ ನನಗೆ ಒಂಥರ ತಲೆ ತಿರ್ಗೋ ಥರ ಆಗಿಬಿಡ್ತು. ಸೊ ನನಗೇನಾಯಿತು ಅಂತಲೇ ಗೊತ್ತಿಲ್ಲ, ಸಡನ್ನಾಗಿ ಸ್ಟೆಪ್ಸಿಂದ ಜಾರಿ ದಬ್ಬ ಅಂತ ಬಿದ್ದುಬಿಟ್ಟೆ. ಸೊ ನನಗೆ ಏನಾಯಿತು ಅಂತಲೇ ಗೊತ್ತಾಗಿಲ್ಲ. ಒಂದು 5 ಸೆಕೆಂಡ್ ನಾನು ಬಿದ್ದಾದ್ಮೇಲೆ ಗೊತ್ತಾಗಿಲ್ಲ ನಾನು ಬಿದ್ದೆ ಅಂತ. ನಮ್ಮ ಮಮ್ಮಿ ಬಂದು ಏನಾಯಿತು ಅಂತ ಹೇಳಿದಾಗಲೇ ಗೊತ್ತಾಯಿತು. ಸೊ ಅದು ಮೂಳೆಗೆ ತುಂಬ ಏಟಾಗಿದೆ ಅಂತ ನನಗೆ ಎದ್ದು ನಡೆಯೋಕ್ಕೆ ಕೂಡ ಆಗ್ತಾ ಇರಲಿಲ್ಲ. ಸೊ ನೆಕ್ಸ್ಟ್ ಡೇ ನಾನು ಹಾಸ್ಪಿಟ್ಲಿಗೆ ಹೋಗಿದ್ದೆ. ಆ್ಯಂಡ್ ಅಲ್ಲಿ ಬಂದು ಇಂಜೆಕ್ಷನ್ ಹಾಕ್ಕೊಂಡೆ. ಅವ್ರು ಹೇಳಿದ್ರು ರೆಸ್ಟ್ ತೊಗೋಬೇಕು ಅಂತ ಡಾಕ್ಟ್ರು. ಸೊ ಅಲ್ಲೇ ಮಾತ್ರೆ ಕೊಟ್ಬಿಡೋಣ ಅಂತ ನಮ್ಮಮ್ಮ ಕೊಡ್ತಾಯಿದ್ರು. ಸೊ ಹಾಸ್ಪಿಟ್ಲಿಗೆ ಹೋಗಿ ಬಂದು ನಾವು ಪಿಜನ್ ಶೋರೂಮ್ಗೆ ಹೋಗಿದ್ರಿ. ಯಾಕಂದರೆ ನಾನು ಹೇಳಿದ್ನಲ್ಲ, ನಾವು ಗಂಜಿ ಮಾಡಬೇಕು, ಇನ್ಮೇಲಿಂದ ಆ್ಯಡ್ ಮಾಡ್ಕೋಬೇಕು ಅಂತಿದ್ದೀವಿ ಅಂತ. ಸೊ ಅದಕ್ಕೇ ಒಂದು ಮಿಕ್ಸರ್ ಬೇಕಿತ್ತು ಗ್ರೈಂಡ್ ಪೌಡ್ರ್ ಮಾಡೋಕ್ಕೆ. ಸೊ ಅದಕ್ಕೇ ಹಂಗೆ ಒಂದು ನೈಫು ಬೇಕಾಗಿತ್ತು ಅಂತ ಈ ನೈಫ್ ತೊಗೊಂಡೆ. ನಂಗೆ ಒಂಥರ ಅಟ್ರಾಕ್ಟಿವ್ ಅನ್ನಿಸ್ತು. ಸೊ ಅದೇ ಜೊತೆಗೆ ಒಂದು ಮಿಕ್ಸರ್ ತೊಗೋಬೇಕಾಗಿತ್ತು. ಸೊ ನಾವು ಈ ಮಿಕ್ಸರೇ ತೊಗೊಂಡಿರೋದು, ಜ್ಯೂಸಸ್ಗೂ ಯೂಸ್ ಆಗುತ್ತೆ ಅಂತ. ಸೊ ಈ ಮಿಕ್ಸರ್ ತೊಗೊಂಡ್ರು. ಸೊ ಮ್ಯಾಂಗೋ ಅಂದರೆ ಯಾರಿಗೆಲ್ಲ ಇಷ್ಟ ಅಂತ ಕಾಮೆಂಟ್ ಮಾಡಿ. ಆ್ಯಂಡ್ ಇದು ನಮ್ಮ ಸಮ್ಮರಿನ ಫಸ್ಟ್ ಮ್ಯಾಂಗೋ. ಎಸ್, ಇದಾಗಿತ್ತು ನನ್ನ ವ್ಲಾಗ್. ಅಂದರೆ ಏನು ಹೇಳ್ತಾರೆ, ತಿರ್ಗಾ ಸಿಂಪೆ ವ್ಲಾಗ್ ಅಂತಲೇ ಹೇಳ್ಬೋದು. ಸೊ ನೋಡೋಣ ಯಾವಾಗ ನನ್ನ ಹಿಪ್ ಸರಿ ಹೋಗ್ಬೋದು ಅಂತ. ಡಾಕ್ಟರ್ ಹತ್ರ ಎಲ್ಲ ಹೋಗಿ ಬಂದಿದ್ದೀನಿ. ನೋಡೋಣ ಯಾವಾಗ ಸರಿ ಆಗುತ್ತೆ ಅಂತ. ಬೇಗ ಸರಿ ಹೋಗಿ ನನಗೆ ಸ್ವಲ್ಪ ನೀಟಾಗಿ ನಡೆಯೋಕ್ಕಾಗುತ್ತೆ ಅಂತ. ಬಿಕಾಸ್ ಹೇಳ್ದಂಗೆ ನಡೆಯೋಕ್ಕೆ ಕೂಡ ಕಷ್ಟ ಆಗ್ತಿದೆ. ಸೊ ನೋಡೋಣ ಏನಾಗುತ್ತೆ ಅಂತ. ಹೋಪ್ ಫಾರ್ ದ ಬೆಸ್ಟ್ ಅಂತ ಹೇಳ್ತೀನಿ. ಸೊ ಇನ್ನು ಮುಂದೆ ಇನ್ನೂ ಇಂಟ್ರೆಸ್ಟಿಂಗ್ ವ್ಲಾಗ್ಸ್ ಮಾಡ್ತೀನಿ. ಸೊ ಈ ಥರ ನನಗೆ ಏಟಾಗಿರೋದ್ರಿಂದ ಅಷ್ಟೊಂದು ಆ್ಯಕ್ಟಿವ್ ಆಗಿ ವ್ಲಾಗ್ಸ್ ಮಾಡಲಿಕ್ಕೆ ಆಗ್ತಾಯಿಲ್ಲ. ಸೊ ಇನ್ಫ್ಯಾಕ್ಟ್ ನನಗೆ ಎದ್ದೊಳಕ್ಕೂ ಆಗ್ತಾಯಿಲ್ಲ. ಸೊ ಹಾಸ್ಪಿಟ್ಲಿಗೆ ಹೋಗಿ ಬಂದಲ್ಲ, ಸೊ ಅದು ಶೇರ್ ಮಾಡ್ಕೊಳ್ಳೋಣ ಅಂತ ಒಂದು ವ್ಲಾಗ್ ಮಾಡಿದ್ದು. ಎಸ್, ವ್ಲಾಗ್ ಇಷ್ಟ ಆಗಿರುತ್ತೆ ಅಂತ ಭಾವಿಸ್ತಾ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ಸೊ ಇಷ್ಟ ಆಗಿದ್ದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ನಮ್ಮ ಚಾನಲ್ನ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ನೆಕ್ಸ್ಟ್ ವ್ಲಾಗಲ್ಲಿ ಸಿಗೋಣ. ಅಲ್ಲಿಗಂಟ ಟೇಕ್ ಕೇರ್, ಬಾಯ್, ಲವ್ ಯು ಆಲ್. ಆ್ಯಂಡ್ ಒನ್ ಮೋರ್ ಥಿಂಗ್, ಪ್ಲೀಸ್ ಎಲ್ಲ ವ್ಲಾಗಲ್ಲೂ ಹೇಳೋ ಥರ ನಿಮ್ಮ ಟೆರೆಸಲ್ಲಿ ಅಥವಾ ಕಿಟಕಿಗಳ ಹತ್ರ ಎಲ್ಲ ಒಂಚೂರು ನೀರಿಡಿ, ಬರ್ಡ್ಸಿಗೆ ಹೆಲ್ಪ್ ಆಗಲಿ. ಓಕೆ, ನಮ್ಮ ಕಡೆಯಿಂದ ಒಂದು ಸಣ್ಣ ಹೆಲ್ಪ್ ಮಾಡೋಣ ನಮ್ಮ ನೇಚರಿಗೋಸ್ಕರ ಅಂತ ಹೇಳ್ತಾ
Take care, love you all, see you all in the next vlog.